ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವು ಸುಮಾರು ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಬಗ್ಗೆ ಮಾತಾಡ್ತೀವಿ. ಏಕೆಂದರೆ ಎಷ್ಟು ಮಾಡಿದ್ರೂ ಸಾಲದು. ಎಷ್ಟು ವಿಧಾನ ಇದ್ರು ಅಂದರೆ, ನಾವು ಅನ್ನ ಅಂತಂದ್ರೂ ಅದರಲ್ಲಿ ಚಿತ್ರಾನ್ನ ಮಾಡ್ತೀವಿ, ಪಲಾವ್ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಬೇಕಾದಷ್ಟು ಐಟಮ್, ಅನ್ನ ಸಾರು ತಿಂತೀವಿ, ಅನ್ನ ಸಾಂಬಾರು ಹುಳಿ ತಿಂತೀವಿ ಅಲ್ವಾ. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ವಿಷಯ ಅಂದರೆ ಒಂದೇ ಮಾಡಬೇಕು ಅಂತಿಲ್ಲ, ನಾನಾ ರೀತಿಯಲ್ಲಿ ಮಾಡ್ಬೋದು. ಸೊ ಹಾಗಾಗಿ ನಾನು ಹೋಗಿ ಬಂದು ಮತ್ತೆ ಮತ್ತೆ ಮ್ಯಾನಿಫೆಸ್ಟೇಷನ್ ಟಿಪ್ಸನ್ನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ನಾವು ಕಷ್ಟಪಡೋದು ಒಂದು, ನಾವು ಪಟ್ಟ ಶ್ರಮಕ್ಕೆ ನಮಗೆ ಫಲ ಸಿಗಬೇಕಲ್ವಾ. ಮ್ಯಾನಿಫೆಸ್ಟೇಷನ್ ಅಂತ ಮಾಡಿದಾಗ ಮತ್ತೊಂದು ವಿಷಯ, ನೀವು ಆ್ಯಕ್ಷನ್ ತೊಗೋಬೇಕು. ಉದಾಹರಣೆಗೆ ಸ್ವಿಚ್ ವರ್ಡ್ ಯೂಸ್ ಮಾಡ್ತೀರಾ ಮ್ಯಾನಿಫೆಸ್ಟೇಷನ್ಗೆ ಅಂತಂದಾಗ, ನೀವು ಮದುವೆಗೋಸ್ಕರ ಸ್ವಿಚ್ ವರ್ಡ್ ಮಾಡ್ತಾ ಇರ್ಬೋದು, ಯೂಸ್ ಮಾಡ್ತಿರ್ಬೋದು, ಕೆಲಸಕ್ಕೋಸ್ಕರ ಮಾಡ್ತಿರ್ಬೋದು. ಕೆಲಸಕ್ಕೆ ಬಂದಾಗ ಅಪ್ಲಿಕೇಶನ್ ಹಾಕಬೇಕು, ಫಾಲೋ ಅಪ್ ಮಾಡಬೇಕು, ಇಂಟರ್ವ್ಯೂ ಫೇಸ್ ಮಾಡಬೇಕು, ಅಥವಾ ಮದುವೆ ಅಂತ ಬಂದಾಗ ನೀವು ವಧು ಅಥವಾ ವರನನ್ನು ನೋಡಬೇಕು, ಮಾತಾಡಬೇಕು, ಮುಂದಕ್ಕೆ ತೊಗೊಂಡು ಹೋಗಬೇಕು, ವಿಷಯನ ಕುದುರಿಸ್ಬೇಕು. ಹಾಗೆ ನೀವು ಬರೀ ಸ್ವಿಚ್ ವರ್ಡ್ಸ್ ಬಳಸಿದ ಮಾತ್ರಕ್ಕೆ ಕೆಲಸ ತಾನಾಗಿ ತಾನು ಬರೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಆ್ಯಕ್ಷನ್ ತೊಗೋಬೇಕು. ಅಂದರೆ ನಿಮಗೆ ಅವಕಾಶಗಳು ಬರುತ್ತೆ, ಆ ಅವಕಾಶಗಳನ್ನು ನೀವು ತಟ್ಟಿ ತೊಗೋಬೇಕು. ಮತ್ತು ಅದು ನಿಮಗೆ ಪ್ರಿಫರೆನ್ಸನ್ನು ಕೊಡುತ್ತೆ. 4 ಜನ ಆಯ್ಕೆ ಆದಾಗ ಆ ಫೈನಲ್ ಸೆಲೆಕ್ಟ್ ಆಗೋದು ನೀವಾಗಿರ್ತೀರ. ಹಾಗೆ ಅದು ಹೆಲ್ಪ್ ಆಗುತ್ತೆ. ಸೊ ಈ ಮಧ್ಯ ನಿಮಗೆ ಗೊತ್ತಿದೆ ಸವಿನೀಯ ವಿನಂತಿ, ಇನ್ನೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ನೀವು ಮಾಡ್ತಾ ಇರ್ತೀರ, ನಾನು ಪ್ರತ್ಯುತ್ತರ ಕೊಡ್ತಾ ಇರ್ತೀನಿ. ಇದು ಒಂಥರ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್, ಅಂದರೆ ಕಲಿಯುವ ಒಂದು ವೇದಿಕೆಯಾಗಿ ಬೆಳೀಲಿ ಅಂತ ಆಶಿಸ್ತೀನಿ ನಾನು. ನೀವೇನು ಹೇಳ್ತೀರಾ ಸ್ನೇಹಿತರೆ? ಸೊ ಮತ್ತೆ ಇವಾಗ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಅದಕ್ಕೆ ಒಂದು ವೈಬ್ರೇಷನ್ ಕೂಡ ಬೇಕಿರುತ್ತೆ. ಈಗ ವೈಬ್ರೇಷನ್ ಅಂದಾಗ ಇದು ಕಥೆನ ಅಥವಾ ಒಂದು ಉದಾಹರಣೆನ ಅಂತ ನೀವು ತಗೊಳ್ಳಿ. ಕತ್ತೆ ಅನ್ನೋದು ತುಂಬ ಕೆಲಸ ಮಾಡುತ್ತೆ. ಡಾಂಕೀಸ್ ವರ್ಕ್ ಅಂತಲೇ ಹೇಳ್ತೀವಿ, ಕತ್ತೆ ದುಡಿತ ಅಂತ ಹೇಳ್ತೀವಿ. ತುಂಬ ಕೆಲಸ ಮಾಡುತ್ತೆ, ಆದರೆ ಎಲ್ಲಿಯೂ ಅದಕ್ಕೆ ಗೌರವ ಇರೋದಿಲ್ಲ. ಯಾಕೆ ಅಂದರೆ, ನಾನು ಕೆಲಸ ಮಾಡ್ತಾ ಇರಬೇಕು, ಅದ್ರ ಮುಖನೂ ನೀವು ನೋಡಿದ್ರೆ ಸಪ್ಪಗಿರುತ್ತೆ. ಯಾವತ್ತೂ ಖುಷಿಯಾಗಿರೋವಂಥ ಅಥವಾ ಕತ್ತೆ ನಿಂತಿದೆ ಅಂತ ಖುಷಿಯಾಗಿ ನೋಡೋವಂಥ ವ್ಯಕ್ತಿಗಳಿಲ್ಲ. ಅಯ್ಯೋ ಕತ್ತೆ ಬಿಡು ಅನ್ನೋ ಥರ ಒಂಥರ ಹೀನವಾಗಿ ನೋಡ್ತಾರೆ. ಸಹಜವಾಗಿ ನೋಡಬೇಕು ಅಂತ ಹೇಳ್ತಿಲ್ಲ, ಸಹಜವಾಗಿ ಅದು ಅದರ ಒಂದು ಜೀವನದ ರೀತಿ, ಜನ ಅದನ್ನು ನೋಡೋ ರೀತಿಯಾಗಿರುತ್ತೆ. ಹಾಗಾಗಿ ಯಾಕೆ ಹಾಗೆ ಅಂದರೆ ಅದರ ವೈಬ್ರೇಷನ್ ಹಾಗೆ. ಈಗ ನೀವು ತೋಳ ತಗೊಳ್ಳಿ, ನಾವೇ ವುಲ್ಫ್ ಮ್ಯಾಜಿಕ್ ತುಂಬ ಮಾಡ್ತೀವಿ. ವುಲ್ಫ್ ಬಗ್ಗೆ ಪ್ರೀತಿ ಅನ್ನೋದಕ್ಕಿಂತ ಗೌರವ ಜಾಸ್ತಿ. ಯಾಕೆಂದರೆ ಅದು ಆ ಮ್ಯಾನಿಫೆಸ್ಟೇಷನ್ ವೈಬ್ರೇಷನಲ್ಲಿ ಇರುತ್ತೆ. ಆ ತೋಳ ವುಲ್ಫ್ ವೈಬ್ರೇಷನಲ್ಲಿ ಇರೋದ್ರಿಂದ ಮ್ಯಾನಿಫೆಸ್ಟೇಷನ್ ವೈಬ್ರೇಷನ್ ನಮಗೂ ಆ ವೈಬ್ರೇಷನ್ನ ತಂದು ಕೊಡೋದಕ್ಕೆ ಸಹಾಯ ಆಗುತ್ತೆ. ಸೊ ನೀವು ವುಲ್ಫ್ ಆಗ್ತೀರಾ, ಡಾಂಕಿ ಆಗ್ತೀರಾ, ನಿಮಗೆ ಬಿಟ್ಟಿದ್ದು. ಯಾರು ಬೇಕಾದ್ರೂ ನನ್ನ ಬಳಸ್ಕೊಳ್ಳಿ, ಕತ್ತೆ ಆಗಿ ನಾನು ದುಡಿತಾನೆ ಇರ್ತೀನಿ ಅಂದರೆ ಅದು ನಿಮ್ಮ ಇಚ್ಛೆ. ಇಲ್ಲ, ನಾನು ತೋಳವಾಗಿರ್ತೀನಿ, ಕೆಲವರಿಗೆ ನನ್ನ ತನವಲ್ಲಿ ನಾನು ನಿಂತಾಗ ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅವರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ ಅಂದರೆ ಇರಲಿ, ನಾನು ನನ್ನ ಜೀವನ ನನ್ನದೇ ಸಿದ್ಧಾಂತದ ಮೇಲೆ ನಡೀತೀನಿ ಅಂತಂದಾಗ ಅದು ನೀವು ತೋಳ ಆಗ್ತೀರ. ಅದು ನಿಮ್ಮದೇ ವಿಷಯ. ಪ್ರೀತಿ ಮತ್ತು ಗೌರವ ಎರಡೂ ಸಮವಾಗಿರಬೇಕು. ಪ್ರೀತಿ ಇದ್ದರೂ ಇಲ್ಲದೇ ಇದ್ದರೂ ಗೌರವ ಖಂಡಿತ ಉಳಿಸ್ಕೋಬೇಕು. ಏಕೆಂದರೆ ಪ್ರೀತಿ ಇದ್ದಲ್ಲಿ ಗೌರವ ಇರಲೇಬೇಕಾಗತ್ತೆ. ನಾವು ಬ್ರಹ್ಮಾಂಡವನ್ನು ಮ್ಯಾನ್ಯುಪುಲೇಟ್ ಮಾಡಿನೋ ಮ್ಯಾನಿಫೆಸ್ಟ್ ಮಾಡಿಸ್ಕೊಳ್ಳೋದು ಅಂದರೆ ಬ್ರಹ್ಮಾಂಡಕ್ಕೆ ಒಂದು ದಿಂಬಿನ ಮಂತ್ರ ಹಾಕೋ ಒಂದು ಸಿಂಪಲ್ ಆದರೆ ಅಷ್ಟೇ ಇಫೆಕ್ಟಿವ್, ಸುಲಭ ಆದರೆ ಅಷ್ಟೇ ಪರಿಣಾಮಕಾರಿ ಒಂದು ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ಮಾಡಬೇಕಾಗಿರೋದಷ್ಟೇ. ನಾನು ಯಾವಾಗಲೂ ಮ್ಯಾನಿಫೆಸ್ಟೇಷನ್ ಅಭಿವ್ಯಕ್ತಿ ಮಾಡ್ಕೊಳ್ಳೋ ಅಂಥ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ ಹೇಳ್ಬೇಕಾದ್ರೆ ಹೇಳೋ ಅದೇ ವಿಷಯ. ಗ್ರೌಂಡ್ ರೂಲ್ಸ್ ಅಂತ ಹೇಳ್ಬೋದು, ಇದನ್ನು ಬೇಸಿಕ್ ಅಂತ ಹೇಳ್ಬೋದು. ಒಂದು, ನಿಮ್ಗೆ ಏನು ಬೇಕೋ ಅದನ್ನು ಬರಿಬೇಕು, ನಿಮ್ಗೆ ಏನು ಬೇಡ ಅದನ್ನು ಬರಿಬಾರ್ದು. ನೀವು ಕಲ್ಪನೆ ಮಾಡ್ಕೋಬೇಕಾದ್ರೂ ನಿಮ್ಗೆ ಏನು ಬೇಕೋ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ, ಬೇಡದೇ ಇರೋದನ್ನಲ್ಲ. ಮತ್ತು ನೀವು ನಕಾರಾತ್ಮಕ ಪದಗಳನ್ನು ಬಳಸಬಾರ್ದು. ಮತ್ತು ಅದು ಪ್ರೆಸೆಂಟ್ ಅಥವಾ ಪಾಸ್ಟ್ ಟೆನ್ಸ್, ವರ್ತಮಾನ ಅಥವಾ ಭೂತಕಾಲದಲ್ಲಿ ಇರಬೇಕು, ಭವಿಷ್ಯತ್ ಕಾಲದಲ್ಲಿ ಇರಬಾರ್ದು. ನಿಮಗೆ ಏನು ಬೇಕು ಅದನ್ನು ಚೊಕ್ಕವಾಗಿ ಬರೆದು ಪವರ್ಫುಲ್ ವರ್ಡ್ಸ್ ಯೂಸ್ ಮಾಡಿ. ಇವಾಗ ಆರೋಗ್ಯದ ಬಗ್ಗೆ ಹೇಳಿದ್ರೆ, ನಾನು ಅತ್ಯಂತ ಆರೋಗ್ಯವಾಗಿ, ಸದೃಢವಾಗಿ, ನಾನು ಅನಾಯಾಸವಾಗಿ ಅಂತ ಬರೆಯೋಕ್ಕೆ ಹೋಗ್ಬೇಡಿ. ಅನಾಯಾಸ ಬಂದಾಗ ಅದು ನಕಾರಾತ್ಮಕ ಪದ ಆಗುತ್ತೆ. ಸೊ ಹಾಗಾಗಿ ನಾನು ಆರೋಗ್ಯದಿಂದ, ಸದೃಢವಾಗಿ, ಆ್ಯಕ್ಟಿವ್ ಆಗಿ, ನಿಮ್ಗೆ ಏನೇನು ಪಾಸಿಟಿವ್ ವರ್ಡ್ಸ್ ಬೇಕೋ ಅಲ್ಲಿ ಹಾಕ್ಕೊಳ್ಳಿ. ಸೊ ಅದನ್ನು ಒಂದು ಸ್ಕ್ರಿಪ್ಟಾಗಿ ಬರ್ಕೊಳ್ಳಿ. ಸ್ಕ್ರಿಪ್ಟ್ ಅಂದಾಗ ಅದು ಒಂದು 9ರಿಂದ 15 ಸಾಲುಗಳಿದ್ರೆ ಸಾಕು. ಅದು ಮುಗಿದ ಮೇಲೆ ಮತ್ತೊಂದು ಮ್ಯಾನಿಫೆಸ್ಟೇಷನ್ಗೆ ಹೋಗಿ ಎಲ್ಲವನ್ನು ಒಂದು ಕಾದಂಬರಿ ಥರ ಬರಿಬೇಡಿ. ಬ್ರಹ್ಮಾಂಡಕ್ಕೆ ಕನ್ಫ್ಯೂಸ್ ಮಾಡಬೇಡಿ. ಒಂದು ಬ್ಲಾಕ್ ಇದ್ದರೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ಸೊ ಒಂದು ವಿಷಯನ ನೀವು ಎಷ್ಟು ಚೆನ್ನಾಗಿ, ಎಷ್ಟು ಸುದೀರ್ಘವಾಗಿ, ಎಷ್ಟು ಆಳವಾಗಿ ಬರೆಯೋದಕ್ಕೆ ಸಾಧ್ಯನೋ ಬರೀರಿ. ಸ್ಕ್ರಿಪ್ಟ್ ಇದು ಫಸ್ಟು ಮಾಡಬೇಕಾದಂಥ ಕೆಲಸ. ಇದನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಸರ್ತಿ ಓದಿ, ಒಂದು ಸರ್ತಿ ಚೆನ್ನಾಗಿ ಕಲ್ಪನೆ ಮಾಡ್ಕೊಳ್ಳಿ. ಮತ್ತು ದಿಂಬಿನ ಕೆಳಗೆ ಇಟ್ಕೊಂಡು
ಕೆಲವು ಕ್ಷಣ ಮೆಡಿಟೇಟ್ ಮಾಡಿ. ಈ ಮೆಡಿಟೇಟ್ ಮಾಡಬೇಕಾದ್ರೆ ನಾನು ಒಂದು 5 ಫ್ರೀಕ್ವೆನ್ಸಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ನೀವು ಎಲ್ಲನೂ ಒಂದಾದ ಮೇಲೆ ಒಂದು ಲೂಪಲ್ಲಿ ಪ್ಲೇ ಮಾಡ್ಬೋದು, ಅಥವಾ ನೀವು ಒಂದೊಂದು ದಿನಕ್ಕೆ ಒಂದನ್ನು ಪ್ಲೇ ಮಾಡ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ. ಸೊ ಈ ಒಂದು ಫ್ರೀಕ್ವೆನ್ಸಿ ಫಸ್ಟು ನಾನು ಹೋದ ವಿಡಿಯೋನಲ್ಲಿ ನಿಮಗೆ 369 ನಿಕೋಲಾ ಟೆಸ್ಲಾ ಅವರ ಒಂದು ಟೆಕ್ನಿಕ್ ಬಗ್ಗೆ ಹೇಳಿದೆ. ನಿಕೋಲಾ ಟೆಸ್ಲಾ ಅವರ ಒಂದು ಸೇಕ್ರೆಡ್ ನಂಬರ್, ಸೇಕ್ರೆಡ್ ಜಾಮೆಟ್ರಿ, ಆ ಟೆಕ್ನಿಕ್ ಬಗ್ಗೆ ಇಡೀ ಒಂದು ವಿಡಿಯೋನ ಮಾಡಿ ಹಾಕಿದೆ. ಸೊ ಮೊದಲಿಗೆ ಅದನ್ನೇ ತಗೊಳ್ಳೋಣ. ಇದು ವೈಬ್ರೇಷನನ್ನು ಇನ್ಕ್ರೀಸ್ ಮಾಡುತ್ತೆ. ಇಟ್ ರೇಸಸ್ ವೈಬ್ರೇಷನ್. ಸೊ ಇದು ವೈಬ್ರೇಷನ್ನ ರೇಸ್ ಮಾಡಿದಾಗ ಸಹಜವಾಗಿ ನಮಗೆ ಅಭಿವ್ಯಕ್ತಿ ಆಗುತ್ತೆ, ಸಹಜವಾಗಿ ನಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ಇದು 369 ಅನ್ನು ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೂ ಸಿಗುತ್ತೆ. ಅದನ್ನು ನೀವು ಜೋರಾಗಾದರೂ ಹಾಕ್ಕೊಳ್ಳಿ, ಮೆತ್ತಗಾದರೂ ಹಾಕ್ಕೊಳ್ಳಿ, ನೀವು 0 ವಾಲ್ಯೂಮಲ್ಲಿ ಇಟ್ಟರೂ ಅದು ಕೆಲಸ ಮಾಡುತ್ತೆ. ಸೊ ಇದು ಮೊದಲನೇ ಫ್ರೀಕ್ವೆನ್ಸಿ. ಇದನ್ನೇ ಅದಲ ಬದಲ ಮಾಡೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಫ್ರೀಕ್ವೆನ್ಸಿ 396. ಈ 396 ಹರ್ಟ್ಸ್ ಏನಿದೆ, 369 ಹರ್ಟ್ಸ್ ಫಸ್ಟ್ ವೈಬ್ರೇಷನ್ ರೇಸ್ ಮಾಡುತ್ತೆ. ಆಮೇಲೆ 396 ಇದು ಮೂಲಾಧಾರ ಚಕ್ರ. 396 ಹರ್ಟ್ಸ್ ಮೂಲಾಧಾರವನ್ನು ಸರಿಪಡಿಸುತ್ತೆ. ಅಂದರೆ ನಿಮಗೆ ದೇಹದಲ್ಲಿ ಸಮಸ್ಯೆಗಳಿದ್ದರೆ ಅಥವಾ ಆಸ್ತಿ ವಿಷಯದಲ್ಲಿ, ಹಣದ ವಿಷಯದಲ್ಲಿ ಸಮಸ್ಯೆಗಳಿದ್ದರೆ ಇದನ್ನು ಸರಿ ಮಾಡಿಕೊಡುತ್ತೆ. ಮತ್ತು ಭಯ, ಯಾವುದೋ ಒಂಥರ ಗಾಬರಿ, ಇದನ್ನೆಲ್ಲ ಮತ್ತು ನಾವು ಎಷ್ಟೋ ದಿನದಿಂದ ಮುಚ್ಚಿಟ್ಕೊಂಡು ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಭಯಗಳನ್ನು ಇದು ನಿರ್ಮೂಲ ಮಾಡುತ್ತೆ. ಇದು 396 ಹರ್ಟ್ಸ್. ಆಮೇಲೆ ಅದನ್ನೇ ಇನ್ನು ಸ್ವಲ್ಪ ಅದಲು ಬದಲು ಮಾಡಿದ್ರೆ 639 ಹರ್ಟ್ಸ್. ಇದು ಅನಾಹತ ಚಕ್ರ, ಹೃದಯದ ಒಂದು ಚಕ್ರವನ್ನು ಓಪನ್ ಮಾಡುತ್ತೆ. ಅಂದರೆ ಈ ಗಿಲ್ಟು ಇದೆಲ್ಲ ಕ್ಲಿಯರ್ ಆದರೆ, ನಕಾರಾತ್ಮಕ ವಿಷಯಗಳು ಕ್ಲಿಯರ್ ಆದರೆ ಪ್ರೀತಿ ಗೌರವ ಬರುತ್ತಲ್ವ. ಹಾರ್ಟ್ ಚಕ್ರ ಓಪನ್ ಆದಾಗ ಲವ್ ಆ್ಯಂಡ್ ರೆಸ್ಪೆಕ್ಟ್, ಅಂದರೆ ಪ್ರೀತಿ ಮತ್ತು ಗೌರವ, ಇದನ್ನು ತಂದುಕೊಡುತ್ತೆ ಈ 639 ಹರ್ಟ್ಸ್. ಆಮೇಲೆ 963 ಹರ್ಟ್ಸ್. ಇದನ್ನು ನೀವು ಹಾಕಿದಾಗ ಪೀನಿಯಲ್ ಗ್ಲ್ಯಾಂಡ್ ಅಂದರೆ ರುದ್ರ ಗ್ರಂಥಿನ ಆ್ಯಕ್ಟಿವೇಟ್ ಮಾಡುತ್ತೆ. ಮತ್ತು ಒಂದು ಮನುಕುಲಕ್ಕೆ ಮತ್ತು ದೈವಕುಲಕ್ಕೆ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು. ದ ಸ್ಪಿರಿಚುವಲ್ ಬ್ರಿಡ್ಜ್ ಬಿಟ್ವೀನ್ ದ ಹ್ಯೂಮನ್ಸ್ ಆ್ಯಂಡ್ ದ ಡಿವೈನ್ ಅಂತ ಹೇಳ್ಬೋದು. ಈ 963 ಹರ್ಟ್ಸನ್ನು ಕೂಡ ಕೇಳಿ. 963. ಕೊನೆಯದಾಗಿ 432 432 ಹರ್ಟ್ಸ್. ಇದು ಹಾಕಿದಾಗ ಟೋಟಲ್ ರಿಲ್ಯಾಕ್ಸೇಷನ್ಗೆ ಹೋಗ್ತೀರಾ, ಒಂದು ಮೆಡಿಟೇಟಿವ್ ಸ್ಟೇಟ್ಗೆ ಆಟೋಮೆಟಿಕ್ಕಾಗಿ ಹೋಗ್ತೀರಾ. ಸೊ ಇಲ್ಲಿ ಇರೋದು ನಿಮ್ಮ ಇಂಟೆನ್ಷನ್, ನಿಮ್ಮ ಮೆಡಿಟೇಷನ್ ಮತ್ತು ಈ ವೈಬ್ರೇಷನ್ ಫ್ರೀಕ್ವೆನ್ಸೀಸ್. ಈ ಫ್ರೀಕ್ವೆನ್ಸೀಸ್ನ ನೀವು ಪ್ಲೇ ಮಾಡಿಬಿಟ್ಟು ನೀವು ಏನು ಇಂಟೆನ್ಷನ್ ಬರೆದಿರ್ತೀರೋ ಅದನ್ನು ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಒಂದು ಮೆಡಿಟೇಷನ್ಗೆ ಹೋಗಿ. ಅಂದರೆ ನಿಮ್ಮ ಉಸಿರಿನ ಮೇಲೆ ಗಮನ ಇರಲಿ, ಈ ಮೆಡಿಟೇಷನ್ ನಿಮಗೆ ಈ ಒಂದು ಫ್ರೀಕ್ವೆನ್ಸಿ ಅದು ಪ್ಲೇ ಆಗ್ತಾ ಇರಲಿ. ಹಾಗೆ ನೀವು ಅದೇ ರೀತಿ ಅದು ಪ್ಲೇ ಆಗ್ತಿದ್ದ ಹಾಗೆ ನಿದ್ದೆ ಮಾಡಿ. ಯಾಕೆಂದರೆ ಆಗ ನಿಮ್ಮ ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ನಿಮಗೆ ಗೊತ್ತಿಲ್ಲದ ವಿಷಯಗಳು ಆ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತು. ಸೊ ಆ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಇಚ್ಛೆನ ಪೂರ್ತಿ ಮಾಡೋದಕ್ಕೆ ಅದು ಸತತವಾಗಿ ಅವಿರತವಾಗಿ ದುಡಿದು ಅದನ್ನು ನಿಮಗೆ ತಂದು ಕೊಡುತ್ತೆ. ಸೊ ಹ್ಯಾಪಿ ಮ್ಯಾನಿಫೆಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಮತ್ತೊಂದು ವಿಷಯ ಹೇಳಿಬಿಡ್ತೀನಿ, ಯಾಕೆಂದರೆ ಏನು ಮಾಡಬೇಕು ಈ ಸ್ಕ್ರಿಪ್ಟನ್ನು ಅಂತ ಕೇಳ್ತೀರಾ. ನಿಮ್ಮ ಇಚ್ಛೆ ಮುಗಿದ ಮೇಲೆ ನೀವು ಅದನ್ನು ಹರಿದು ಬೂದಿ ಮಾಡಿ ಅಥವಾ ಹಾಗೆ ನೀರಿನಲ್ಲಿ ಅಥವಾ ಭೂಮಿಗೆ ಹಾಕಿ. ಥ್ಯಾಂಕ್ ಯು.